ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಹಾಲಕ್ಷ್ಮಿಯ ಪೂಜಾ ವಿಧಾನ. ನಾವೆಲ್ಲರೂ ಕೂಡ ಪ್ರತಿದಿನವೂ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ, ಮನೆಯಲ್ಲಿ ಯಥಾವಿಧಿಯಾಗಿ ಪೂಜೆ ಮಾಡ್ತೀವಿ, ಸ್ಮರಣೆ ಮಾಡ್ಕೋತೀವಿ. ಆದರೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ಪೂಜಾ ವಿಧಾನ, ಈ ಪೂಜಾ ವಿಧಾನಕ್ಕೆ ಅದರದೇ ಆದ ಒಂದು ನಿರ್ದಿಷ್ಟ ಮಹತ್ವ ಕೂಡ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಭಗವಂತನ ಆಶ್ರಯ ಪಡೆಯೋದಕ್ಕೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥ ಭಗವಂತನನ್ನು ನಾವು ಆರಾಧನೆ ಮಾಡೋಕ್ಕೆ ಒಂದು ವಿಶೇಷವಾದ ಪರ್ವಕಾಲಗಳಿರುತ್ತೆ. ಆ ಪರ್ವಕಾಲ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರದಂದು ಆಚರಣೆ ಮಾಡ್ಕೊಳ್ತಕ್ಕಂಥದ್ದೇ ವರಮಹಾಲಕ್ಷ್ಮಿಯ ಜನನದ ದಿನ, ಜನ್ಮದಿನ, ವ್ರತ ಅಂತಲೂ ನಾವು ಕರಿತೀವಿ. ಈ ವ್ರತವನ್ನು ಹೇಗೆ ಆಚರಣೆ ಮಾಡ್ಕೋಬೇಕು? ಅಂದಿನ ದಿನ ಅಂದರೆ ಈ ಒಂದು ಶುಕ್ರವಾರದ ದಿನ ಬೆಳಗಿನ ಜಾವ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿದ ನಂತರ ನಾವೇನು ಮಾಡ್ತೀವಿ, ಮನೆಯನ್ನು ಶುದ್ಧಿಗೊಳಿಸಿ, ಅದಕ್ಕೆ ಹೇಳ್ತೀವಿ ಲಕ್ಷ್ಮಿ ಅಂದಾಗ ಲಕ್ಷಯತಿ ಇತಿ ಸದಾ ಸರ್ವಂ, ಲಕ್ಷದಿಂದ ಶುದ್ಧಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ಲಕ್ಷ್ಮಿ ಬರ್ತಾಳೆ. ಶುದ್ಧಿ ಇಲ್ಲದೆ ಇರ್ತಕ್ಕಂಥ ಸ್ಥಾನದಲ್ಲಿ ಅವರ ಸಿಸ್ಟರ್ ಅಂದರೆ ಅಕ್ಕನನ್ನು ಕೂರಿಸ್ಬಿಟ್ಟು ಅಂದರೆ ಜ್ಯೇಷ್ಠಾಲಕ್ಷ್ಮಿ ಬರ್ತಾರೆ. ಈ ಒಂದು ದಿನ ಏನು ಮಾಡಬೇಕು, ಶುದ್ಧಿಯಾಗಿ ಮನೆಯಲ್ಲಿ ನಮಗಿರ್ತಕ್ಕಂಥ ಒಂದು ಶಕ್ತಾನುಸಾರವಾಗಿ ಆ ತಾಯಿಯ ಪ್ರಾರ್ಥನೆ ಮಾಡ್ಕೋಬೇಕು. ಅಷ್ಟಲಕ್ಷ್ಮಿಯರ ಸ್ಮರಣೆ ಮಾಡಿಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಬಹುಮುಖ್ಯವಾಗಿ ನಾವು ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡ್ಕೊಳ್ಳೋದು ಸುಖ, ಸಮೃದ್ಧಿ, ನೆಮ್ಮದಿ, ಐಶ್ವರ್ಯದ ಜೊತೆಗೆ ನಮಗೆಲ್ರಿಗೂ ಮನಃಶಾಂತಿ ಬೇಕು. ಕುಟುಂಬದಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಅರ್ಥಿಸೋದಕ್ಕೆ ಆ ತಾಯಿ ಕೃಪೆ ಬೇಕು. ವಿದ್ಯಾರ್ಥಿಗಳಿಗೆ, ಧನಾರ್ಥಿಗಳಿಗೆ ಧನ ಕೊಡೋಕ್ಕೆ, ಹಾಗೆ ಆಸೆ ಆಕಾಂಕ್ಷೆಗಳು ಈಡೇರೋದಕ್ಕೆ, ಮಹಿಳೆಯರಿಗೆ, ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸುಖ ಜೀವನ ಇರಬೇಕು, ನೆಮ್ಮದಿ ಇರಬೇಕು. ನಾವು ಸ್ವಲ್ಪ ದಿನ ಇದ್ದರೂ ಸಹ ಆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ಬೇಕು ಅಂದರೆ ಈ ರೀತಿಯ ಹಬ್ಬ ಹರಿದಿನಗಳನ್ನು, ವ್ರತಗಳನ್ನು ತಿಥಿ ನಕ್ಷತ್ರಕ್ಕೆ ಅನುಸಾರವಾಗಿ ಕೆಲವು ಮಾಡ್ಕೋತೀವಿ. ಆದರೆ ಇದು ವಾರಕ್ಕೆ ಅನುಸಾರವಾಗಿ ಹುಣ್ಣಿಮೆಯ ಹಿಂದೆ ಬರ್ತಾ ಇರತಕ್ಕಂಥ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಮನೆಯಲ್ಲಿ ಒಂದು ಮಣೆ ಇರ್ಬೋದು, ಒಂದು ಶುದ್ಧವಾದ ತಟ್ಟೆಯಲ್ಲಿ ಅಕ್ಕಿಯನ್ನು ಇರಿಸಿ ಆ ಅಕ್ಕಿಯಲ್ಲಿ ಕಲಶ ಸ್ಥಾಪನೆ ಮಾಡಿಕೊಂಡಾಗ ಅದು ತಾಮ್ರದ ಚೆಂಬಾಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅವರವರ ಶಕ್ತಾನುಸಾರವಾಗಿ ಆ ಒಂದು ಚೆಂಬು ತಗೊಂಡು ಆ ಚೆಂಬಿನಲ್ಲಿ ಶುದ್ಧವಾದ ನೀರನ್ನು ಹಾಕಿ ಆ ನೀರಿನಲ್ಲಿ ನಾವು ಕಲಶ ಸ್ಥಾಪನೆ, ಅದರಲ್ಲಿ ಅಡಿಕೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಪಂಚದ್ರವ್ಯಗಳನ್ನು ಅದರಲ್ಲಿ ಹಾಕಿ ಆ ಪಂಚದ್ರವ್ಯಗಳ ಮೇಲೆ ಕಲಶ ಸ್ಥಾಪನೆ ಮಾಡಿಕೊಂಡು ಯಥಾವಿಧಿಯಾಗಿ ಕುಂಕುಮ, ಹರಿದ್ರ ಎಲ್ಲವನ್ನು ಕೂಡ ಇಟ್ಟು ಯಥಾವಿಧಿಯಾಗಿ ಪುಷ್ಪಗಳನ್ನು ಇಟ್ಟು ಆ ಪುಷ್ಪಗಳನ್ನಿಟ್ಟು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂರಿಸಿ ಆ ಕಲಶ ಸ್ಥಾಪನೆ ಮಾಡ್ಕೋಬೋದು. ಆ ಕಲಶಕ್ಕೆ ಸೀರೆ ಉಡ್ತಕ್ಕಂಥದ್ದು, ಆ ಕಲಶದಲ್ಲಿ ಆ ತಾಯಿಯನ್ನು ಆವಾಹನೆ ಮಾಡಿ ನಮ್ಮ ಪ್ರೀತಿಗೋಸ್ಕರ ಆ ತಾಯಿಗೆ ವಿಶೇಷವಾಗಿ ಒಂದು ಹೆಣ್ಣಿನ ರೂಪದಲ್ಲಿ ಆ ತಾಯಿಯನ್ನು ನಾವು ಕೂರಿಸಿ ಪೂಜೆ ಕೂಡ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಕೂಡ ತ್ರಿಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತದಲ್ಲಿ ಅಷ್ಟೋತ್ತರ, ಲಕ್ಷ್ಮಿಯ ಅಷ್ಟೋತ್ತರ ಇರ್ಬೋದು, ಲಕ್ಷ್ಮಿಯ ವಿಶೇಷವಾಗಿ ಲಕ್ಷ್ಮಿಯ ಮಂತ್ರಗಳಿರ್ಬೋದು, ಲಕ್ಷ್ಮಿಯ ಅಷ್ಟಕ, ನಮಸ್ತೆಸ್ತು ಮಹಾಮಾಯೆ, ಶ್ರೀಪೀಠೆ ಸುರಪೂಜಿತೆ, ಶಂಖಚಕ್ರ ಗದಾಹಸ್ತೆ, ಮಹಾಲಕ್ಷ್ಮಿ ನಮೋಸ್ತುತೆ, ಇದನ್ನು ಪೂರ್ಣವಾಗಿ ತ್ರಿಕಾಲ ಹೇಳ್ಕೊಳ್ಳೋದು. ಆಕೆಗೆ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿರ್ತಕ್ಕಂಥದ್ದು, ಇಲ್ಲ ನಾನಾ ವಿಧ ಭಕ್ಷ್ಯಗಳನ್ನಿಡ್ತಕ್ಕಂಥದ್ದು, ನಾನಾ ವಿಧವಾಗಿ ಹಣ್ಣುಗಳಿರ್ತಕ್ಕಂಥದ್ದು, ಪಂಚಫಲಗಳನ್ನಿಡ್ತಕ್ಕಂಥದ್ದು, ನಮಗೆ ಶಕ್ತಾನುಸಾರ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಜೋರಾಗಿ ಇಟ್ಟಿದ್ದೀವಿ, ಎಲ್ಲವನ್ನೂ ಇಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ಕೇವಲ ಫೋಟೋ ಇಟ್ಕೊಂಡಿದ್ದೀವಿ. ಈ ರೀತಿ ಇಟ್ಕೊಂಡ್ರೂ ಕೂಡ ಆ ತಾಯಿಯ ಕೃಪೆ ನಮಗೆ ಸಿಕ್ಕೇ ಸಿಗುತ್ತೆ. ಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮಿಯ ಅಷ್ಟಕ, ಶುದ್ಧವಾದ ವಸ್ತ್ರಗಳನ್ನು ಧರಿಸ್ಕೊಂಡು ಪ್ರೀತಿಯಿಂದ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಮಾಡಿದ ಪೂಜೆಗೆ ಆ ತಾಯಿ ತಕ್ಷಣವೇ, ಯಾಕೆಂದರೆ ಇಡೀ ಬ್ರಹ್ಮಾಂಡವೇ ಆ ದಿನ, ಈ ಶುಕ್ಲ ಪಕ್ಷದ ಶುಕ್ರವಾರದ ದಿನ ಇಡೀ ಬ್ರಹ್ಮಾಂಡದಲ್ಲಿಯೇ ಆ ತಾಯಿ ಎಲ್ಲ ಕಡೆ ಆವರಿಸಿದ್ದು ಭಕ್ತರ ಅಭೀಷ್ಟಗಳನ್ನು ಈಡೇರಿಸೋಕ್ಕೆ ಬರ್ತಾ ಇರ್ತಾರೆ. ಇನ್ನು ಸಂಧ್ಯಾಕಾಲದಲ್ಲಿ ಕೂರಿಸ್ಬೇಕು. ಬೆಳಗಿನ ಬ್ರಾಹ್ಮಿ ಮುಹೂರ್ತ 5 ಗಂಟೆ 1 ನಿಮಿಷದಿಂದ ನಾವು ಏನು ಮಾಡ್ತೀವಿ, ಆ ಸಮಯ 5 ಗಂಟೆ 1 ನಿಮಿಷದಿಂದ 7 ಗಂಟೆ 4 ನಿಮಿಷ ತನಕ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಗೋಧೇಳಿ ಮುಹೂರ್ತದಲ್ಲಿ 5 ಗಂಟೆ 11 ನಿಮಿಷದಿಂದ 8 ಗಂಟೆ 57 ನಿಮಿಷ ತನಕ ಪೂಜೆ ಮಾಡ್ಬೋದು. ಹಾಡುಗಳ ಮುಖೇನ, ಸಂಗೀತದ ಮುಖೇನ, ಮಂತ್ರ ಮುಖೇನ
ನಾವು ಆ ತಾಯಿಯನ್ನು ಮಂತ್ರದ ಮುಖಾಂತರ ನಾವು ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ. ಯದ್ಭಾವಂ, ಭಕ್ತಿಗೆ ತಕ್ಕ ಹಾಗೆ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಶಕ್ತಾನುಸಾರ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕೆಲವರು 3 ದಿವಸ ಆ ಕಲಶವನ್ನು ಹಾಗೆ ಇಟ್ಟಿರ್ತಾರೆ. ಕೆಲವರು ಸಂಧ್ಯಾಕಾಲದಲ್ಲಿ ಅದನ್ನು ವಿಸರ್ಜನೆ ಮಾಡ್ಕೋಬೋದು. ಅಥವಾ 3 ದಿವಸ ಇಟ್ಕೊಂಡು 3 ದಿವಸನೂ ಪೂಜೆ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಅನ್ನದಾನ ಮಾಡ್ತಕ್ಕಂಥದ್ದು, ವಸ್ತ್ರದಾನ ಮಾಡ್ತಕ್ಕಂಥದ್ದು, ನಾನಾ ವಿಧ ಫಲಪುಷ್ಪಗಳ ಮುಖಾಂತರ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು, ಅಷ್ಟಲಕ್ಷ್ಮಿಯ ಸ್ತೋತ್ರ ಮಾಡ್ಕೊಳ್ಳೋದು. ಆ ಅಷ್ಟಲಕ್ಷ್ಮಿಯ ಸ್ತೋತ್ರದಿಂದ ಭಾಳಷ್ಟು ಶುಭ ಕೂಡ ಆಗುತ್ತೆ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಐಶ್ವರ್ಯ ಮಹಾಲಕ್ಷ್ಮಿ ಅಂಥೇಳಿ ಆ ತಾಯಿಯನ್ನು ಕೂರಿಸಿ ಮನೆಗೆ ವಿಶೇಷವಾಗಿ ಅತಿಥಿ ಬಂದಿದ್ದಾಳೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.